ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ರಾಜ್ಯಸಭಾ ನಾವು ನೆಕ್ಸ್ಟ್ ಸುದ್ದಿಗೆ ಹೋಗೋಕೆ ಮುಂಚೆ ರಾಜ್ಯಸಭಾ ಎಲೆಕ್ಷನ್ ಒಂದೊಂದು ಶಾಸಕರ ವೋಟ್ ಕೂಡ ಬಹಳ ಪ್ರಮುಖವಾಗುತ್ತೆ. ಅದರಲ್ಲೂ ಕೂಡ 5ನೇ ಅಭ್ಯರ್ಥಿ ಕಣಕ್ಕಿಳಿದಿರೋ ಸಂದರ್ಭದಲ್ಲಿ ಇವತ್ತು ರಾಜಾ ವೆಂಕಟಪ್ಪ ನಾಯಕರು ವಿಧಿವಶರಾಗಿದ್ದಾರೆ. ಅವರು ಒಂದು ವೋಟ್ ಮಿಸ್ಸಿಂಗ್ ಕಾಂಗ್ರೆಸ್ಗೆ. ಸೊ ಈ ಗೇಮ್ ಮತ್ತಷ್ಟು ಬಿರುಸಾಗೋ ಸಾಧ್ಯತೆ, ಅದ್ರ ಬಗ್ಗೆ ಮುಂದಿನ ಹಂತದಲ್ಲಿ ಮಾಹಿತಿ ತಿಳಿಸ್ತಾ ಹೋಗ್ತೀವಿ. ಸದ್ಯಕ್ಕೆ ರಾಜ್ಯಸಭಾ ಚುನಾವಣೆಯಿಂದ ಲೋಕಸಭೆ ಚುನಾವಣೆ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ, ಅಧಿಕೃತವಾದ ಪಟ್ಟಿ ಬಿಡುಗಡೆ ಆಗಿಲ್ಲ. ಬಟ್ ಪ್ರತಿ ಬಾರಿ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಅಥವಾ ಅಲ್ಲಿನ ಲೋಕಲ್ ಎಲೆಕ್ಷನ್ ಕೂಡ ಎಷ್ಟು ವರ್ಣರಂಜಿತವಾಗಿರುತ್ತೆ ಅಂತಂದ್ರೆ ಇಡೀ ಭಾರತದ ಚುನಾವಣೆಯ ಮೂಡ್ ಬದಲಾಗೋ ಅಥವಾ ಮೂಡ್ ಸೆಟ್ ಆಗೋ ಮುಂಚೆ ಮಂಡ್ಯದಲ್ಲಿ ಎಲೆಕ್ಷನ್ ಪ್ರಾಸೆಸ್ ಶುರುವಾಗ್ಬಿಡುತ್ತೆ. ಈ ಬಾರಿ ಕೂಡ ಲೋಕಸಭಾ ಅಖಾಡಕ್ಕೆ ನಾನು ಧುಮುಕ್ತೀನಿ, ಮಂಡ್ಯದಿಂದಲೇ ನನ್ನ ಕಂಟೆಸ್ಟ್ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ. ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಇಲ್ವಾ ಇನ್ನೂ ಕೂಡ ಖಾತ್ರಿ ಇಲ್ಲ. ಮೈತ್ರಿ ಲೆಕ್ಕಾಚಾರದಲ್ಲಿ ಸುಮಲತಾ ಅವರಿಗೇನೆ ಟಿಕೆಟ್ ಅನ್ನ ಬಿಟ್ಕೊಡ್ಲಿಕ್ಕೆ JDS ಒಪ್ಪುತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಆದ್ರೆ ತಮ್ಮ ಸ್ಟ್ರಾಟಜಿಯನ್ನ ಮತ್ತಷ್ಟು ಬಿರುಸುಗೊಳಿಸಿಕೊಳ್ಳುವ ಪ್ರಯತ್ನವನ್ನ ಸುಮಲತಾ ಅವರು ಬ್ಯಾಕ್ ಎಂಡ್ ಅಲ್ಲಿ ಮಾಡ್ತಲೇ ಇದ್ದಾರೆ. ಅದರ ಭಾಗವಾಗಿ ಇವತ್ತು ತಮ್ಮ ಬೆಂಗಳೂರಿನ JP ನಗರದ ನಿವಾಸದಲ್ಲಿ ತಮ್ಮ ಅತ್ಯಾಪ್ತರ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನ, ಒಂದು ಸಭೆಯನ್ನ ಏರ್ಪಡಿಸಿದ್ದಾರೆ ಸಂಸದೆ ಸುಮಲತಾ ಅವರು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬೆನ್ನಿಗೆ ಬೆನ್ನಾಗಿ ನಿಂತ ನಟ ದರ್ಶನ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗೋ ನಿರೀಕ್ಷೆ ಇದೆ. ದರ್ಶನ್ ಅವರ ಉಪಸ್ಥಿತಿ ಇವತ್ತಿನ ಈ ಒಂದು ಸಭೆಯಲ್ಲಿ ಯಾಕೆ ತುಂಬಾ ಗಮನ ಸೆಳೀತಿದೆ ಅಂತಂದ್ರೆ, ಸುಮಲತಾ ಅವರ ಮತ್ತೊಬ್ಬ ಅತ್ಯಾಪ್ತ ಸಚ್ಚಿದಾನಂದ್ ಬೇರೆ ಬೇರೆ ಕಾರಣಕ್ಕೋಸ್ಕರ ಮುನಿಸು ಅಲ್ಲಿ ನಿರ್ಮಾಣವಾಗಿತ್ತು. ಆ ಮುನಿಸನ್ನ ಮುರಿದು ಮತ್ತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸುಮಲತಾ ಅವರ ಬೆಂಬಲಕ್ಕೆ ನಿಲ್ತಾರಾ ಅನ್ನೋ ಪ್ರಶ್ನೆಗೆ ಇವತ್ತಿನ ಈ ಸಭೆ ಉತ್ತರವಾಗೋ ಸಾಧ್ಯತೆಗಳು ದಟ್ಟವಾಗಿದೆ. ನಮ್ಮ ಕಲೀಗ್ ದಿವತ್ ಕೂಡ ಸುಮಲತಾ ಅವರ ನಿವಾಸದ ಬಳಿಯಲ್ಲೇ ಇದ್ದಾರೆ. ಬೆಳಗಿನಿಂದ ಅಲ್ಲಿನ ಡೆವಲಪ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಚಿಕ್ಕ ಬೆಳವಣಿಗೆ ಎಲ್ಲಾದ್ರೂ ಕೂಡ ಮಿಸ್ ಆಗದಲ್ಲೇ ರಿಪಬ್ಲಿಕ್ ಕನ್ನಡ ಅದನ್ನು ನಿಮ್ಮ ಮುಂದೆ ತಲುಪಿಸುವ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಖಂಡಿತ. ಇನ್ನು ಮಂಡ್ಯ ಯಾವಾಗಲೂ ಕೂಡ ಚುನಾವಣಾ ಸಮಯದಲ್ಲಿ ಇಂಡಿಯಾದಲ್ಲೇ ಸದ್ದಾಗುತ್ತೆ. ಈ ಬಾರಿಯೂ ಕೂಡ ಮಂಡ್ಯದಲ್ಲಿ ಮೇಡಮ್ ಹೇಳ್ದಂಗೆ ಸ್ವಾಭಿಮಾನಿ ಸುಮಲತಾ ಅವರು ಕಣದಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ, ಟಿಕೆಟ್ ಸಿಗದೇ ಇರಲಿ ಅಂತ ಹೇಳಿ. ಆದರೆ JDS ಕೂಡ ಒಂದು ಸ್ಟ್ರಾಟಜಿಯನ್ನ ಹೆಣಿತಾ ಇದೆ. ಹಾಗಾದ್ರೆ ಮಂಡ್ಯದ ರಣಕಣ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ, ಕ್ವಿಕ್ ಆಗಿ ನೋಡೋಣ ಬನ್ನಿ. ಬಹುತೇಕ ಆಗಿದೆ, ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊಂಡು ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ. ಇದೇ ಹೋಪ್, ಇದೇ ಹೇಳಿಕೆ, ಇದೇ ಸ್ಟೇಟ್ಮೆಂಟ್ ಈಗ ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಸಖತ್ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಮಂಡ್ಯ ಪಡೆಯೋದಕ್ಕೆ ದಳಪತಿಗಳು ಪಟ್ಟು ಹಾಕಿದ್ರೆ, ಇನ್ನೊಂದ್ ಕಡೆ ಮಂಡ್ಯ ಉಳಿಸ್ಕೊಳ್ಳೋದಕ್ಕೆ ಸುಮಲತಾ ಅಂಬರೀಶ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಒಂದು ವಿಷಯ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ. ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದಲೇ ಸ್ಪರ್ಧಿಸಬೇಕಂತ ಸಂಸದೆ ಸುಮಲತಾ ಅಂಬರೀಶ್ ಫಿಕ್ಸ್ ಆಗಿದ್ದಾರೆ. ಅದಕ್ಕಾಗಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕರೆದಿದ್ದು ಅತ್ಯಾಪ್ತರನ್ನ ಹತ್ತಿರಕ್ಕೆ ಸೆಳೆಯೋದಕ್ಕೆ ತಮ್ಮ ಬತ್ತಳಿಕೆಯಿಂದ ಅಸ್ತ್ರಗಳನ್ನ ಪ್ರಯೋಗಿಸುತ್ತಿದ್ದಾರೆ. ಗೌಡ್ತಿ ಪರ ಮತ್ತೆ ಫೀಲ್ಡ್ಗೆ ಸಾರಥಿ ಎಂಟ್ರಿ. ಮುನಿಸು ಮರೆತು ಹತ್ತಿರವಾಗ್ತಾರ ಸಚ್ಚಿ. ಮಂಡ್ಯ ಲೋಕಸಭಾ ಚುನಾವಣಾ ಟಿಕೆಟ್ ಫೈಟ್ಗೆ ಸಂಬಂಧಿಸಿದಂತೆ ಸುಮಲತಾ ಅಂಬರೀಶ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಇದೇ ಸಭೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಆ ಮೂಲಕ ಮುನಿಸಿಕೊಂಡು ದೂರವಾದ ಇಂಡುವಾಳು ಸಚ್ಚಿದಾನಂದರನ್ನ ವಾಪಸ್ ಕರೆತರೋ ಯತ್ನ ನಡೆದಿದೆ.
ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಜೆಡಿಎಸ್ಗೂ ಟಾಂಗ್ ಕೊಟ್ಟಿರೋ ಗೌಡ್ತಿ ಅವರು ಅವರ ಪ್ರಯತ್ನ ಮಾಡಲಿ, ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋದು ಹೈಕಮಾಂಡ್ ಅಲ್ವೇ ಅಂತಿದ್ದಾರೆ. ಅಲ್ಲ, ಅವ್ರಿಗೆ ಏನು ಬೇಕಾದರೂ ಅವ್ರ ಪರವಾಗಿ ಅವರು ಅಲ್ಲಿ ಮಾತಾಡಿ ಬಂದಿರ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ಕೊನೆಯದಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದೇ ತಾನೇ ಫೈನಲ್ಲು ನಮಗೆ. ಎಲ್ಲ ಮಾತು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ಈ ಅಂತೆ ಕಂತೆಗಳಿಗೆ ದೇರ್ ಇಸ್ ನೋ ಎಂಡ್. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಾ ಕುತ್ಕೊಳ್ಳೋಕೆ ಆಗೋದಿಲ್ಲ. ಒಟ್ನಲ್ಲಿ ಯಾರು ಏನೇ ಹೇಳಲಿ, ನಾನು ಮಂಡ್ಯದಲ್ಲಿ ಸ್ಪರ್ಧಿಸೋದು ಮಾತ್ರ ಫಿಕ್ಸ್ ಅನ್ನೋ ದಾಟಿಯಲ್ಲಿ ಗೌಡ್ತಿ ಮಾತನಾಡ್ತಿದ್ದಾರೆ. ಅದಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಮಲತಾ ಅವರ ಇಂಥ ಮಾತೇನೆ ಕುತೂಹಲ ಮತ್ತಷ್ಟು ಹೆಚ್ಚಾಗ್ಲಿಕ್ಕೆ ಕಾರಣವಾಗಿರೋದು. ಯಾವ ರೀತಿ ಇರುತ್ತೆ ಸುಮಲತಾ ಅವರ ನಡೆ ಅಂತ ಹೇಳಿ ಇವತ್ತಿನ ಮೀಟಿಂಗ್ ನಾನು ಹೇಳ್ತಾ ಇದ್ದ ಹಾಗೆ ಸುಮಲತಾ ಅವರ ನಡೆಯನ್ನ ನಿರ್ಧರಿಸುವ ನಿಟ್ಟಿನಲ್ಲಿ ಬಹಳ ಮಹತ್ವಪೂರ್ಣ. ಇದರ ಡೀಟೇಲ್ಸ್ನೊಂದಿಗೆ ಸುಮಲತಾ ಅವರ JP ನಗರದ ನಿವಾಸದ ಬಳಿಯಿಂದಲೇ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಏನೆಲ್ಲ ಆಗ್ತಾ ಇದೆ ಚಟುವಟಿಕೆಗಳು? ಯಾರಾದರೂ ಬಂದ್ರ? ಸಭೆ ಪ್ರಾರಂಭ ಆಗ್ತಾ ಇದೆಯಾ? ಏನ್ ಮಾಹಿತಿ ಇದೆ ತಮ್ಮ ಬಳಿಯಲ್ಲಿ? ಎಸ್, ಖಂಡಿತವಾಗ್ಲೂ ಸ್ಮಿತಾ ರಂಗನಾಥ್, ಈಗಾಗಲೇ ಬೆಂಗಳೂರಿನ JP ನಗರ ನಿವಾಸದ ಸುಮಲತಾ ಅವರ ನಿವಾಸಕ್ಕೆ ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಬಂದಿದ್ದಾರೆ. ಈಗಾಗಲೇ ಸಭೆಯಲ್ಲಿ ಅವರು ಕೂಡ ಕೂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ್ ಮತ್ತೆ ಇಂಡುವಾಳು ಸಚ್ಚಿದಾನಂದ ಕೂಡ ಆಗಮಿಸ್ತಾರೆ. ಇಲ್ಲಿ ಎಲ್ಲರೂ ಕೂಡ ಅವರ ಅತ್ಯಾಪ್ತರು, ಆಪ್ತರು, ಮುಖಂಡರು ಎಲ್ಲರೂ ಕೂಡ ಸಭೆಗೆ ಬರ್ತಾರೆ. ಸಭೆ ನಡೆಯುತ್ತೆ. ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಮಾಡ್ತಾರೆ. ಆದರೆ ಕಾರಣಾಂತರಗಳಿಂದ ಮುನಿಸಿಕೊಂಡಂತಹ ಇಂಡುವಾಳು ಸಚ್ಚಿದಾನಂದ ಅವರನ್ನ ಯಾಕೆ ಮತ್ತೆ ಸೇರಿಸುವಂಥ ಕೆಲಸ ಆಗ್ತಾ ಇದೆ? ಅಂಥ ಸವಾಲು ಸುಮಲತಾಗೆ ಇರುವಂಥದ್ದು ಏನು? ಬಹಳಷ್ಟು ಸಮಯ ಕಮ್ಮಿ ಇದೆ. ಯಾಕೆ ಈ ಒಂದು ಸಭೆಯಲ್ಲಿ ಸಚ್ಚಿದಾನಂದ ಅವರು ಹೈಲೈಟ್ ಆಗ್ತಾರೆ ಅಂತ ಪ್ರಮುಖವಾಗಿ ವಿವರಿಸ್ತಾ ಹೋದ್ರೆ, ಮೊದಲಿಗೆ ನೋಡಿ, ದರ್ಶನ್ ಆಗಮಿಸ್ತಿದ್ದಾರೆ. ಸ್ಮಿತಾ ರಂಗನಾಥ್, ನೀವು ಗಮನಿಸ್ತಾ ಇದ್ದೀರಿ, ಲೈವ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಲೈವ್ ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಆಗಮಿಸಿದ್ದಾರೆ. ಸುಮಲತಾ ಅವರ ನಿವಾಸಕ್ಕೆ ದರ್ಶನ್ ಆಗಮಿಸಿದ್ದಾರೆ ಇಂಡುವಾಳು ಸಚ್ಚಿದಾನಂದ ಅವರ ಜೊತೆಯಲ್ಲಿ. ವಿಜುವಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಅವರ ಕಾರ್ನಲ್ಲಿ ಈ ಕ್ಷಣ ಸುಮಲತಾ ಅವರ JP ನಗರದ ನಿವಾಸಕ್ಕೆ ದರ್ಶನ್ ಆಗಮಿಸಿದ್ದಾರೆ. ನೋಡಿ, ಸಚ್ಚಿದಾನಂದ ಅವರನ್ನ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗಿತ್ತು. ಈ ಕ್ಷಣದಲ್ಲಿ ಅವರನ್ನ ಕರ್ಕೊಂಡು ಬರುವಂತ ಕೆಲಸ ನಟ ದರ್ಶನ್ ಅವರಿಂದ ಆಗಿದೆ. ಇವತ್ತು ಖುದ್ದು ಅವರೇ ಸಾರಥ್ಯವನ್ನ ವಹಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಟ ದರ್ಶನ್ ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ನೋಡಿ, ಬಹಳ ಪ್ರಮುಖವಾಗಿ ಯಾರು ಸಚ್ಚಿದಾನಂದ, ಇಂಡುವಾಳು ಸಚ್ಚಿದಾನಂದ ಅವರು ಅಂತಂದ್ರೆ, ಅವರನ್ನ ಇವತ್ತು ಸುಮಲತಾ ಅವರನ್ನ ಜೊತೆಯಲ್ಲಿ ಒಂದು ಸಭೆಯ ನೇತೃತ್ವ ಬಹಳ ಪ್ರಮುಖ ಆಗುತ್ತೆ. ದರ್ಶನ್ ಸಾರಥ್ಯದಲ್ಲಿ ಈ ಒಂದು ಮಾತುಕತೆ ಮೀಟಿಂಗ್ ಮೊದಲಿಗೆ ಸಭೆಯಲ್ಲಿ ಏನಾಗುತ್ತೆ, ಸ್ಮಿತಾ ರಂಗನಾಥ್ ಅವರನ್ನ ಮಾಡಿಸುವಂತ ಕೆಲಸ ಆಗುತ್ತೆ. ಕೆಲಸ ಬಹಳ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಅವರು ರೈಟ್ ನಮ್ಮ ಪ್ರತಿನಿಧಿ ದಿವಿತ್ ಅಲ್ಲಿಂದ ಪ್ರಸಾರದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮ್ಮವರೆಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈಗಷ್ಟೇ ಗಮನಿಸಿದ್ವಿ, ನಟ ದರ್ಶನ್ ಹಾಗೆ ಸಚ್ಚಿದಾನಂದ್ ಇಬ್ರು ಕೂಡ ಒಟ್ಟಿಗೆ ಬಂದಿದ್ದಾರೆ ಸುಮಲತಾ ಅವರ ನಿವಾಸಕ್ಕೆ. ಒಂದು ಹಂತಕ್ಕೆ ಈ ಸಭೆ ಸಕ್ಸಸ್ ಆಗೋ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಒಂದು ಹಂತಕ್ಕೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇನ್ನೂ ಸಭೆಯಲ್ಲಿ ಮಾತುಕತೆ ಆಗಬೇಕು. ಮಾತುಕತೆ ನಂತರದಲ್ಲಿ ಬೆಂಬಲ ಹಾಗೆ ಸಹಕಾರ, ಸಹಮತ ಇದೆಲ್ಲವೂ ಕೂಡ ಯಾವ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದರ ಮಾಹಿತಿ ಕೂಡ ಹೊರಬರೋದು ಅವಶ್ಯಕತೆ ಇದೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರುವ ದೃಶ್ಯ ಸುಮಲತಾ ಅಂಬರೀಶ್ ಅವರ JP ನಗರದ ನಿವಾಸಕ್ಕೆ ನಟ ದರ್ಶನ್ ಹಾಗೆ ಸಚ್ಚಿದಾನಂದ್ ಅವರು ಇಬ್ಬರೂ ಕೂಡ ಒಟ್ಟಿಗೆ ಆಗಮಿಸಿದ ಸಂದರ್ಭದ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಸುಮಲತಾ ಅಂಬರೀಶ್ ಅವರ JP ನಗರದ ನಿವಾಸ ಒಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಮಂಡ್ಯ ಲೋಕಸಭಾ ಕ್ಷೇತ್ರದ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಎಷ್ಟು ಬೇಗ ತಮ್ಮ ಆಪ್ತರನ್ನ ಒಟ್ಟಾಗಿಟ್ಕೊಂಡು ಬಲ ಪ್ರದರ್ಶನ ಮಾಡ್ತಾರೋ ಅಷ್ಟು ಒಳ್ಳೆಯದು ಅನ್ನೋದು ಅವರ ಹಿತೈಷಿಗಳಿಂದ ಲಭ್ಯವಾಗ್ತಾ ಇರುವ ಸಜೆಷನ್, ಸಲಹೆ. ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಭೀತಿ, ಬಿಜೆಪಿಯ ಅಭ್ಯರ್ಥಿಯಾಗಿ ಅಥವಾ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಇನ್ ಕೇಸ್ ಟಿಕೆಟ್ ಸಿಗದೆ ಹೋದ್ರೆ ಮೈತ್ರಿ ಧರ್ಮ ಪಾಲನೆ ಅಂತ ಹೇಳಿ JDSಕೇನೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಟ್ಕೊಡೋದು ಅನಿವಾರ್ಯ ಆದ್ರೆ ಮುಂದಿನ ನಡೆ ಏನಾಗಿರಬೇಕು? ಆ ನಡೆ ಇಡೋ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಇರುವಂತಹ ಬೆಂಬಲ ಎಷ್ಟು ಗಟ್ಟಿಯಾದದ್ದು,
ಯಾವೆಲ್ಲ ಪ್ರಮುಖ ಹೆಸರುಗಳು ಸುಮಲತಾ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ, ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಅದರಲ್ಲೂ ದೆಹಲಿಯಲ್ಲಿ ಕೂತಿರ್ತಕ್ಕಂತಹ ಬಿಜೆಪಿಯ ವರಿಷ್ಠ ನಾಯಕರಿಗೆ ಒಂದು ಸ್ಟ್ರಾಂಗ್ ಸಂದೇಶ ರವಾನೆ ಮಾಡೋದು ಸುಮಲತಾ ಅವರಿಗೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯ. ಟಿಕೆಟ್ ಕೈ ತಪ್ಪಿದ್ರೆ ನನಗೆ ಇಷ್ಟು ಬೆಂಬಲ ಇದೆ, ಇನ್ ಕೇಸ್ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದೇ ಹೋದರೆ ಇವರೆಲ್ಲರ ಬೆಂಬಲದೊಂದಿಗೆ ನಾನು ಮತ್ತೊಮ್ಮೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೂ ಕೂಡ ಸಿದ್ಧ. ಈ ರೀತಿಯಾದ ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡೋದು ಒಂದು ಹಂತಕ್ಕೆ ಸುಮಲತಾ ಅವ್ರಿಗೂ ಕೂಡ ಅನಿವಾರ್ಯ. ಹೀಗಾಗಿ ತಮ್ಮ ಆಪ್ತ ಬಳಗ, ಬೇರೆ ಬೇರೆ ಕಾರಣಕ್ಕೋಸ್ಕರ ದೂರ ಆಗಿದ್ದ ಆಪ್ತ ಬಳಗದ ಕೆಲ ಸದಸ್ಯರನ್ನ ಕೂಡ ಇದೀಗ ಒಂದಾಗಿಸಿಕೊಳ್ಳುವ ಪ್ರಯತ್ನವನ್ನ ಸುಮಲತಾ ಅವರು ಮಾಡ್ತಾ ಇರೋದು. ಈಗ ಆಲ್ರೆಡಿ ರಾಕ್ಲೈನ್ ವೆಂಕಟೇಶ್ ಅವರಿದ್ದಾರೆ ಸುಮಲತಾ ಅಂಬರೀಶ್ ಅವರ ಮನೆಯಲ್ಲಿ. ಈಗಷ್ಟೇ ದರ್ಶನ್ ಹಾಗೆ ಸಚ್ಚಿದಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಸಭೆ ಈಗ ಪ್ರಾರಂಭ ಆಗತ್ತೆ. ಸಭೆಯಲ್ಲಿ ಯಾವ ರೀತಿಯ ಮಾತುಕತೆಗಳಾಗತ್ತೆ ಅನ್ನೋದರ ಮೇಲೆ ಸುಮಲತಾ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಿರ್ಧಾರ ಆಗೋ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಹಾಗೆ ಸಚ್ಚಿದಾನಂದ್ ಅವರು ಸುಮಲತಾ ಅವರ JP ನಗರದ ನಿವಾಸಕ್ಕೆ ಆಗಮಿಸಿದ ಸಂದರ್ಭದ ದೃಶ್ಯಗಳು ಇದು. ಹಂಗೆ ನೋಡಿದ್ರೆ ಕಳೆದ ಬಾರಿಯ 2019 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಿದಾಗ ಬಿಜೆಪಿ ಅವರಿಗೆ ಬೆಂಬಲವನ್ನು ಕೊಟ್ಟಿತ್ತು. ದರ್ಶನ್ನ ಮಂಡ್ಯದ ಗಲ್ಲಿಗಳಲ್ಲೂ ಕೂಡ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸುಮಲತಾ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಈಗ ದರ್ಶನ್ ಅಗೈನ್ ಸುಮಲತಾ ಅವರ ಜೊತೆಗೆ ನಿಲ್ಲುವ ಒಂದು ಸಮಯ ಬಂದಿದೆ. ಹಾಗಾಗಿ ಮೀಟಿಂಗ್ಗೆ ದರ್ಶನ್ ಕೂಡ ಆಗಮಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ದಿವಿತ್ ಸುಮಲತಾ ಅವರ JP ನಗರದ ನಿವಾಸ ಅಲ್ಲೇ ಇದ್ದಾರೆ, ಅಲ್ಲಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿವಿತ್, ಈಗ ಬೇರೆ ಯಾರ್ಯಾರು ಬಂದ್ರು, ಮೀಟಿಂಗ್ ಆರಂಭ ಆಗಿದೆಯಾ? ದಿವಿತ್, ಒಂದು ನಿಮಿಷ. ಎಸ್, ಖಂಡಿತವಾಗ್ಲೂ ರಂಜಿತ್ ಗಮನಿಸ್ತಾ ಇದ್ದೀರಿ ಲೈವ್ ನಲ್ಲಿ. ಸರ್ ಒಂದು ನಿಮಿಷ. ಎಸ್, ನೋಡಿ, ಸಾಕಷ್ಟು ಆಪ್ತ ವರ್ಗದವರು ಎಲ್ಲರೂ ಕೂಡ ಬಂದಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ. ಸಾಕಷ್ಟು ಆಪ್ತರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಈ ಮೀಟಿಂಗ್ ಬಹಳ ಪ್ರಮುಖ ಆಗುತ್ತೆ. ಈಗಾಗಲೇ ನಟ ದರ್ಶನ್ ಕೂಡ ಸಚ್ಚಿದಾನಂದ ಅವ್ರನ್ನ ಕರ್ಕೊಂಡು ಈಗಾಗಲೇ ಈ ಒಂದು ಈಗಾಗಲೇ ಒಂದು ಮಹತ್ವದ ಸಭೆಗೆ ಆಗಮಿಸಿದ್ದಾರೆ. ಯಾಕೆ ಇಲ್ಲಿ ಸಚ್ಚಿದಾನಂದ ಹೈಲೈಟ್ ಅನ್ನುವಂಥದ್ದು ಬಹಳ ಅಂದರೆ ಒಂದು ರೀತಿಯಲ್ಲಿ ದೊಡ್ಡ ಸವಾಲು ಸುಮಲತಾ ಅವರಿಗೆ. ಈ ಬಾರಿ ಒಂದು ವೇಳೆ ಏನಾದರೂ ಬಿಜೆಪಿಯಿಂದ ಟಿಕೆಟನ್ನು ಪಡೆದುಕೊಂಡ್ರೆ, ಕಳೆದ ಬಾರಿ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಅವರಿಗೆ ಸಪೋರ್ಟ್ ಮಾಡಿತ್ತು, ಕಾರಣ JDS ಅನ್ನು ಸೋಲಿಸುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಈ ಬಾರಿ ಆ ಥರ ಏನಾದರೂ ಬಿಜೆಪಿಯಿಂದ ನಿಂತರೆ ಅದು ಸಾಧ್ಯ ಆಗುತ್ತಾ ಅನ್ನುವಂಥದ್ದು ದೊಡ್ಡ ಸವಾಲು. ಮತ್ತೊಂದು ಕಡೆ ಏನಾದರೂ ಪಕ್ಷೇತರವಾಗಿ ಅವರಿಗೆ ಟಿಕೆಟ್ ಏನಾದರೂ ಸಿಕ್ಕಿದ್ರೆ, ಪಕ್ಷೇತರವಾಗಿ ಟಿಕೆಟ್ ಸಿಕ್ತಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡುತ್ತಂತ. ಒಂದು ವೇಳೆ ಬಿಜೆಪಿಯಲ್ಲಿ ಏನಾದರೂ ಅವರಿಗೆ ಟಿಕೆಟ್ ಏನಾದರೂ ಸಿಕ್ಕಿದ್ರೆ JDS ಸುಮಲತಾ ಅವರಿಗೆ ಸಪೋರ್ಟ್ ಮಾಡುತ್ತಾ ಅನ್ನುವಂಥದ್ದು. ಯಾಕಂತಂದರೆ ಮೈತ್ರಿ ಪಕ್ಷ ಆಗಿರೋದ್ರಿಂದ ಈಗಾಗಲೇ ಯಾವ ರೀತಿಯಾಗಿ ಸುಮಲತಾ ಹಾಗೂ JDSಗೂ ಯಾವ ರೀತಿ ಗಲಾಟೆಗಳಾಗಿತ್ತು, ಹಿಂದೆ ಪದ ಬಳಕೆ ಯಾವ ರೀತಿ ಆಗಿತ್ತು, ಈ ಒಂದು ರಾಜಕೀಯ ಯಾವ ರೀತಿ ತಾಳಿತ್ತು, ಇವೆಲ್ಲದನ್ನು ಕೂಡ ನೋಡಿದ್ರಿ. ಹೀಗಾಗಿ ಒಂದು ವೇಳೆ ಬಿಜೆಪಿಯಿಂದ ಏನಾದರೂ ಸುಮಲತಾ ಸ್ಪರ್ಧೆ ಮಾಡಿದ್ರೆ JDS ಸಪೋರ್ಟ್ ಮಾಡುತ್ತಾ, ಅದನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಮತ್ತೆ ಯಾವ ರೀತಿ ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದಕ್ಕೆ ಈ ಒಂದು ಮಹತ್ವದ ಸಭೆ ನಡೀತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಪಕ್ಷೇತರವಾಗಿ ಸುಮಲತಾ ನಿಂತ್ರೆ, ಕಳೆದ ಬಾರಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು, ಈ ಬಾರಿ ಅದು ಸಾಧ್ಯನಾ? ಯಾಕಂದ್ರೆ ಮೇನ್ ಸ್ಟ್ರೀಮ್ ಲೀಡರ್ಸ್ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರು, ಕಾರ್ಯಕರ್ತರ ಲೆವೆಲ್ ಅವರಿಗೆ ಸಪೋರ್ಟ್ ಅನ್ನ ಮಾಡಲಾಗಿತ್ತು. ಸೊ ಹೀಗಾಗಿ ಇವೆಲ್ಲ ಸವಾಲು ಸುಮಲತಾಗಿರೋದ್ರಿಂದ ಈ ಒಂದು ಸಭೆ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ, ಏನೆಲ್ಲ ನಿರ್ಧಾರವನ್ನು ಮಾಡ್ತಾರೆ, ಕಾದು ನೋಡಬೇಕಾಗುತ್ತೆ. ರಂಜಿತ್. ಓಕೆ ದಿವಿತ್, ಇನ್ನಷ್ಟು ಮಾಹಿತಿಯಾಗಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.